ಇಷ್ಟೆಲ್ಲ ಕಲ್ತಿದ್ದೀನಿ, ಯಾರಿಗೂ ಹೇಳ್ಕೊಡ್ದೆ ಸತ್ತೇ ಹೋದ್ರೆ ನನಗೂ ವಯಸ್ಸಾಗ್ತಾ ಬಂತು. ಶುಭವಾಗಲಿ. ಈ ಅಕ್ಕ ನಮಸ್ಕಾರ ಮಾಡ್ತೀಯ, ನನಗೆ ಆಶೀರ್ವಾದ ಮಾಡಿದ್ದು ಇಲ್ಲ ನನಗೆ ಇಲ್ಲ ನನಗೆ 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 ನಿಮ್ಮಲ್ಲಿ ಯಾರು ಪೆದ್ರೋ ಅವ್ರಿಗೆ ನಾ ಆಶೀರ್ವಾದ ಮಾಡ್ತಿರೋದು. ನಾನೇ ಎಲ್ಲರಿಗಿಂತ ಪೆದ್ದ. ಅಲ್ಲ ನಾನು 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 ಸರಿ 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 ಸರಿ, ನೀವೆಲ್ಲರೂ ಪೆದ್ರೆ, ನಾನು ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡ್ತಿದ್ದೀನಿ. ಆಹಾ ಗುರುಗಳೇ, ನೀವೆಂತ ಮಹಾನ್ ಭಾವರು. ಹಾ, ಗುರುಗಳ ನಾನಾ? ಸರಿ 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 ಸರಿ, ಇನ್ಮೇಲಿಂದ ನೀವೆಲ್ಲರೂ ನನ್ನ ಶಿಷ್ಯಂದಿರು. ನಿಮ್ಮ ಅಂಕ, ನಿಮ್ಮ ಮಡೆಯ, ನಿಮ್ಮ ಮುಟ್ಟಾಳ. ಈಗ ನಾನು ದೇವಸ್ಥಾನದ ಕಡೆ ಹೋಗ್ತಿದ್ದೀನಿ, ನೀವು ಬರ್ತೀರಾ? ಬರ್ತೀವಿ ಗುರುಗಳೇ. ನಾ ಹೋಗ್ತಾ ಇರೋ ದೇವಸ್ಥಾನಕ್ಕೆ ಜೀವ ಇರುತ್ತಾ? ಮತ್ತಿನ್ನೇನಾದ್ರಲ್ಲಿ ದೇವರು ಇರಲ್ವಾ? ಅಯ್ಯೋ ಪೆದ್ರೆ, ಏನೇನು ಅಲ್ಲಾಡುತ್ತೋ ಅದಕ್ಕೆ ಮಾತ್ರ ಜೀವ ಇರುತ್ತೆ. ದೇವಸ್ಥಾನ ಅಲ್ಲಾಡುತ್ತಾ? ಅಲ್ಲಾಡುತ್ತಾ? ಕರ್ಮವೇ. ಗುರುಗಳೇ, ಹಾಗಾದ್ರೆ ನದಿಗೆ ಜೀವ ಇರುತ್ತಾ? ಹ್ಞೂ, ಹೇಳಿದ್ನಲ್ಲ, ಏನೇನು ಅಲ್ಲಾಡುತ್ತೋ ಅದಕ್ಕೆಲ್ಲ ಜೀವ ಇರುತ್ತೆ. ನದಿ ಸ್ವಲ್ಪನೇ ಅಲ್ಲಾಡ್ತಿದೆ ಅಲ್ವಾ, ಅದಕ್ಕೆ ಸ್ವಲ್ಪನೇ ಜೀವ ಇರುತ್ತೆ. ಎಷ್ಟು ದೊಡ್ಡದಾಗಿದೆ ನದಿ, ಅದಕ್ಕೆ ಇದ್ರೊಳಗೆ ದೊಡ್ಡ ಜೀವ ಇರುತ್ತೆ. ಎಷ್ಟು ಜೋರಾಗಿದೆ ಈ ನದಿ, ಅದಕ್ಕೆ ಕೋಪ ಬಂದಿದೆ. ಕೋಪ ಬಂದಿದೆ, ಕೋಪ ಬಂದಿದೆ. ಹೌದು, ನದಿಗೆ ಕೋಪ ಬಂದಿದೆ ಅನ್ಸುತ್ತೆ. ನದಿ ಮಲ್ಗೋವರೆಗೂ ನಾವ್ಯಾರೂ ದಾಟೋದು ಬೇಡ. ಬನ್ನಿ ಇಲ್ಲೇ ಕಾಯೋಣ. ದಾಟ್ಬಿಡಿ ದಾಟ್ಬಿಡಿ. ನೋಡಿದ್ದ ಗುರುಗಳೇ, ಎಷ್ಟು ಆರಾಮವಾಗಿ ದಾಟ್ಬಿಟ್ಟ. ಹೌದಲ್ವಾ, ನದಿ ಮಲ್ಗಿದೆ ಕಾಣುತ್ತೆ. ಬನ್ನಿ ನಾವು ದಾಟ್ಬಿಡೋಣ. ಹಬ್ಬ, ಅಂತರೂ ನದಿ ದಾಟ್ಬಿಟ್ವಿ. ಬನ್ನಿ ಎಲ್ಲರೂ ಸರಿಯಾಗಿದ್ದೀರಾ? ಒಂದ್ಸತಿ ಎಣಿಸ್ಕೊಳ್ಳಿ. ಒಟ್ಟು 4 ಜನ ಇರಬೇಕು. ಸರಿ ಗುರುಗಳೇ. 1 2 3. ಹಾ, ನಾಳೆ ಅವನು ಎಲ್ಲಿ? ಅಯ್ಯೋ, ನಿನಗೆ ಎಣ್ಸೋಕೆ ಬರಲ್ಲ, ನಾನು ಎಣಿಸ್ತೀನಿ. 1 2 3. ಹೌದಲ್ವಾ, 4ನೇ ಅವನು ಎಲ್ಲಿ? ಅಯ್ಯೋ, ಅವನ ನದಿ ನುಂಗೇ ಬಿಡ್ತಲ್ಲ. 1250 ಚಿನ್ನದ ನಾಣ್ಯ ಕಡಿಮೆ ಆಯ್ತಲ್ಲ. ಇನ್ನು 2000 ಚಿನ್ನದ ನಾಣ್ಯ ಇದ್ದಿದ್ರೆ ಏನ್ ಮಾಡೋದು? ನಾನ್ಯಾಕೆ ಯೋಚನೆ ಮಾಡ್ಲಿ, ಇಲ್ಲೇ ಇದ್ದಾರಲ್ಲ ಮಂಕ, ಮಡೆಯ, ಮುಟ್ಟಾಳ, ಗುರು ಮಾರ್ತೇಂತಾಳು. ನಿಮ್ ದುಃಖ ಕೇಳಿಸ್ಕೊಂಡೆ, ನನಗೂ ತುಂಬಾ ಬೇಜಾರಾಯ್ತು. ಇರಿ, ಓಂ ಬಾಂ ರೀಂ ಡಬ ಡಬ ಡಬ. ಹಾ, ಗೊತ್ತಾಯ್ತು. ನಿಮ್ ಕಳೆದೋಗಿರೋ 4ನೇ ನಾ ಹುಡುಕೊಡ್ತೇನೆ. ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಎಲ್ಲರೂ ಸಾಲ ನಿಂತ್ಕೊಳ್ಳಿ. ಈಗ ಕೋಲಿನಿಂದ ಹೊಡೆದಾಗ ನಿಮ್ ಹೆಸರನ್ನ ಹೇಳಬೇಕು. 1 ಗುರು. 2 4. ಸತ್ಯ ನೆನಪು ಮುಟ್ಟಾಳ. ಅಯ್ಯೋ, 4ನೇ ಅವ್ನು ಬಂದೇ ಬಿಟ್ಟ. ನೀವು ನಮಗೆ ತುಂಬಾ ಉಪಕಾರ ಮಾಡಿದ್ದೀರಾ. ನೀವು ಎಂತ ದೊಡ್ಡ ಮಹಾನ್ ಭಾವರು. ನಿಮಗೇನು ಬೇಕು ಕೇಳಿ. ಜಾಸ್ತಿ ಏನು ಬೇಡ, 2000 ಚಿನ್ನದ ನಾಣ್ಯ ಕೊಟ್ರೆ ಸಾಕು. ತೆಗೆದುಕೊಳ್ಳಿ. ಧನ್ಯವಾದಗಳು. ಹೋಗಿ ಬನ್ನಿ. ಇಂಥವ್ರು ದಿನ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ. ಯಾಕೋ ನನ್ನ ತಲೆ ಸುತ್ತಾ ಇದೆ ಅಲ್ಲ. ಎಲ್ರೂ ನನ್ನ ಪೇಟ ಬೇತೋಯ್ತು. ಯಾಕ್ರೋ ಯಾರು ಎತ್ಕೊಡ್ಲಿಲ್ಲ? ಎತ್ಬೇಕಿತ್ತ. ಅಯ್ಯೋ, ಏನಾದರೂ ಬಿದ್ದರೆ ಎತ್ಕೊಡೋದನ್ನೂ ಹೇಳ್ಕೊಡ್ಬೇಕಾ?
ಗುರುಗಳೇ ಏನ್ ಬಿದ್ರು ಎತ್ತಬೇಕಾ? ಸಿಪ್ಪೇನು? ಇಲ್ಲ, ನಾನೊಂದು ಪಟ್ಟಿ ಮಾಡ್ಕೊಡ್ತೀನಿ ಏನೇನು ಎತ್ತಬೇಕು ಅಂತ ಬರ್ಕೊಳ್ಳಿ. ಪೇಟ, ಪೇಟ, ಪಂಜೆ, ಪಂಜೆ, ಕೋಲು, ಕೋಲು, ಚಪ್ಲಿ, ಚಪ್ಲಿ, ಶಲ್ಯ. ಶಲ್ಯ. ಸರಿ ಆಯ್ತು, ಬನ್ನಿ. ನನ್ನನ್ನ ಪಟ್ಟಿ ತೆಗಿಯೋ. ಅಲ್ಲ, 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 ಅಲ್ಲ. ಗುರುಗಳೇ, ಇದ್ರಲ್ಲಿ ನೀವಿಲ್ಲೇ ಇಲ್ಲ. ಅಯ್ಯೋ, ಪಟ್ಟಿ ಮನೆ ಹಾಳಾಗೋಗ. ಗುರುಗಳೇ ಏನ್ ಬಿದ್ರು ಎತ್ತಬೇಕಾ? ಗುರುಗಳೇ ನಿಮ್ಮ ಮಾತು ಮೀರೋಕ್ಕಾಗುತ್ತಾ? ಕರ್ಮವೇ. ಕೊಡು ಪಟ್ಟಿನ. ಗುರುಗಳು ತೆಗೆದುಕೋ. ಸರಿ, ಎತ್ರೋ ನನ್ನನ್ನ. ಗುರುಗಳೇ, ನೀವೆಂತ ಮಹಾಭಾವರು. ಎಷ್ಟು ಕಷ್ಟದ ಸಮಸ್ಯೆಗೆ ಸುಲಭವಾದ ಪರಿಹಾರ ಮಾಡಿದ್ರಿ. ಅಯ್ಯೋ, ಎಂಥವ್ರ ಜೊತೆ ಸಿಕ್ಕಾಕೊಂಡಿದ್ದೀನಪ್ಪ. ಸರಿ, ಎತ್ರೋ ನನ್ನನ್ನ. ಗುರುಗಳೇ, ದೇವಸ್ಥಾನ ಬಂದೇ ಬಿಡ್ತು. ಇನ್ನು ನಮ್ಮ ದಿನಚರಿ ಪೂಜೆ, ವಿಶ್ರಾಂತಿ, ಊಟ, ವಿಶ್ರಾಂತಿ, ಉಪಹಾರ, ವಿಶ್ರಾಂತಿ, ನಿದ್ದೆ. ವಿಶ್ರಾಂತಿ. ಆಹಾ, ಎಂಥ ಗುರುಗಳಿಗೆ ಎಂಥ ಶಿಷ್ಯರು, ಎಂಥ ಕಾಂಪರ ಗುಂಪು. ಗುರುಗಳೇ, ಅವರು ನಿಮಗಿಂತ ದೊಡ್ಡ ಗುರುಗಳ. ಎಷ್ಟು ಜಾಣರಂತೆ ಅನಿಸುತ್ತೆ ಅಲ್ವಾ? ಇಲ್ಲ, ಎಲ್ಲರಿಗಿಂತ ನಾನೇ ಜಾಣ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಗುರುಗಳೇ ನನಗೆ ಅರ್ಥನೇ ಆಗಲ್ಲ. ಬನ್ನಿ, ನಮ್ಮ ಆದ್ಯ ಸ್ಕೂಲಿನ ಮಕ್ಕಳು ನೃತ್ಯದ ಮೂಲಕ ನಿಮಗೆ ತೋರಿಸ್ಕೊಡ್ತಾರೆ.